ಹಾಯ್, ನಾನು ದೀಪಾ ನಾಗೇಶ್. ಇವತ್ತಿನ ಕ್ಲಾಸಲ್ಲಿ ನಾವು ಹೇರ್ ಕೇರ್ ರಿಲೇಟೆಡ್ ರಿಜಿಮ್ ಹೇಗೆ ಎಲ್ಲ ಮಾಡ್ಕೊಳ್ಬೇಕು ಅಂತ ನಮ್ಮ ಸ್ಟೂಡೆಂಟ್ಸ್ ಜೊತೆ ಕೂಡ ಶೇರ್ ಮಾಡ್ತೀನಿ. ಇನ್ಫ್ಯಾಕ್ಟ್ ಅದು ನಿಮಗೂ ಕೂಡ ಯೂಸ್ ಆಗುತ್ತೆ ಅಂದ್ಕೊಂಡಿದ್ದೀನಿ. ಫಸ್ಟ್ ಆಫ್ ಆಲ್, ಹೇರ್ ಕೇರ್ಗೆ ಸೀರಮ್ಸ್ ಆಗಲಿ, ಬಂಡಲ್ಸ್ ಆಫ್ ಕೆಮಿಕಲ್ ಓರಿಯೆಂಟೆಡ್ ಸ್ಪಾ ಟೆಕ್ನಿಕ್ಸ್ ಇದ್ಯಾವುದು ವರ್ಕ್ ಆಗೋದಿಲ್ಲ, ಯೂಸು ಆಗೋದಿಲ್ಲ. ಸೊ ಬಕ್ವಾಸ್ ಪ್ರಾಡಕ್ಟ್ಗಳನ್ನ ಯೂಸ್ ಮಾಡೋದು ಬಿಟ್ಬಿಟ್ಟು ಮನೇಲೇ ಸಿಗುವಂಥ ನ್ಯಾಚುರಲ್ ಪ್ರಾಡಕ್ಟ್ಸಲ್ಲಿ ಸಾಕಷ್ಟು ಹೇರ್ ಕೇರ್ ಪ್ರಾಡಕ್ಟ್ಗಳನ್ನ ನಾವೇ ಮಾಡ್ಕೊಳ್ಬೋದು. ವೆರಿ ಸಿಂಪಲ್ ಹೇರ್ ಆಯಿಲಿಂದ ಸ್ಟಾರ್ಟ್ ಮಾಡೋಣ. ಬಿಕಾಸ್ ಹೇರ್ ಆಯಿಲ್ ಇಸ್ ಅ ಫಸ್ಟ್ ಫುಡ್ ಅಂತ ಹೇಳ್ತೀವಿ. ಸೊ ಹೇರ್ ಆಯಿಲ್ ಮಾಡಬೇಕಂದ್ರೆ ಮನೇಲೇ ಸಿಗುವಂಥ ಕೊಬ್ಬರಿ ಎಣ್ಣೆ, ಪ್ಯಾರಾಶೂಟ್ ಅಲ್ಲ, ನ್ಯಾಚುರಲ್ ಆಗಿ ಸಿಗುವಂಥ ಕೊಬ್ಬರಿ ಎಣ್ಣೆನ ಯೂಸ್ ಮಾಡಿ. ಎಡೆಬಲ್ ಕೊಬ್ಬರಿ ಎಣ್ಣೆ ಇದ್ದರೆ ಬೆಟರ್, ಅಥವಾ ಕೋಲ್ಡ್ ಪ್ರೆಸ್ಡ್ ಅಂತ ಇವಾಗ ತುಂಬ ಈಸಿಯಾಗಿ ಸಿಗುತ್ತೆ. 100% ವರ್ಜಿನ್ ಕೋಕೋನಟ್ ಆಯಿಲ್ನ ತಗೊಳ್ಳಿ. ತುಂಬ ಪ್ರಿಪ್ರೇಷನ್ ಮಾಡಿ ಇಟ್ಕೊಳ್ಬೇಡಿ, ಅವತ್ತೇ ಮಾಡಿಟ್ರೆ ರಿಸಲ್ಟ್ ಚೆನ್ನಾಗಿ ಬರುತ್ತೆ. 4 ಟೀ ಸ್ಪೂನ್ ಆಫ್ ಕೋಕೋನಟ್ ಆಯಿಲ್ ಯೂಸ್ ಮಾಡಿ. 4 ಮೆಂತೆ ಹಾಕಿ. ಹೇರ್ ಫಾಲ್ ಅಥವಾ ಡ್ಯಾಂಡ್ರಫ್ ಜಾಸ್ತಿ ಇದ್ದರೆ 4 ಕ್ರಶ್ಡ್ ಪೆಪ್ಪರ್ನ ಹಾಕಿ. ಜೊತೆಗೆ 4 ಕರಿಬೇವಿನ ಎಲೆಗಳನ್ನ ಹಾಕಿ. 4:4:4 ಫಾರ್ಮುಲಾ ತುಂಬ ಈಸಿಯಾಗಿ ನೆನ್ಪಿಟ್ಕೊಳ್ಬೋದು, ಮಾಡೋದಕ್ಕೂ ತುಂಬ ಈಸಿಯಾಗಿರುತ್ತೆ. ಕಿಚನಲ್ಲೇ ಎಲ್ಲ ಸಿಗುತ್ತೆ. ಸೊ ಇದಿಷ್ಟನ್ನು ಒಗ್ಗರಣೆ ವೆಸಲ್ ಬರುತ್ತಲ್ಲ, ಅಂದರೆ ಟೆಂಪರಿಂಗ್ ವೆಸಲ್ ಅಂತ ಏನು ಹೇಳ್ತೀವಿ, ಅದಕ್ಕೆ ಹಾಕಿ ಸ್ವಲ್ಪ ಬಿಸಿ ಮಾಡಿ ಅದೊಂಚೂರು ತಣ್ಣಗಾದ್ಮೇಲೆ ಆ ಎಣ್ಣೆನ ಫ್ರೆಶ್ ಆಗಿ ಹೇರಿಗೆ ಅಪ್ಲೈ ಮಾಡ್ಕೊಳ್ಳೋದ್ರಿಂದ ಬಂಡಲ್ಸ್ ಆಫ್ ಹೇರ್ ಫಾಲ್ ರಿಲೇಟೆಡ್ ಪ್ರಾಬ್ಲಮ್ ಆಗಿರ್ಬೋದು, ಡ್ಯಾಂಡ್ರಫ್ ಆಗಿರ್ಬೋದು, ಕಡಿಮೆ ಆಗುತ್ತೆ. ಆ್ಯಂಡ್ ಇಟ್ಸ್ ಅ ಬೆಸ್ಟ್ ಹೇರ್ ಆಯಿಲ್.